ಇದ್ದೀರಾ ಸುವರ್ಣ. ಮೀನಾನಾಥವ್ರ, ಮೀನಾ. ಹಾಯ್ 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 ವಿಧ ವಿಧ ವೈಷ್ಣವಿಯವರೇ. ಹಂಗೆಲ್ಲ ಕರಿಬೇಡ್ರಿಪ್ಪ. ವಿಧ ವಿಧ ಅನ್ನಕ್ ಹೋಗಿ ವಿಧವೆ ಅಂದ್ಬಿಟ್ರೆ ಕಷ್ಟ. ವೆರೈಟಿ ವೈಷ್ಣವಿ ಅಂತನ ಕರೀರಿ. ಆಹಾ, ವೆರೈಟಿ ವೈಷ್ಣವಿಯವರೇ. ಎಂತದ ಇದು ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದದ್ದು? ಎಂತ ಮೀನಾಕುಮಾರಿಯನ್ನು ನೋಡ್ಬೇಕಿತ್ತ? ಅಲ್ರಿ, ನಿಮ್ಮನ್ನ ನೋಡಕಂತನ ಬಂದೆ. ಉಡುಪಿ ಕೃಷ್ಣ ಸಿಡ್ಲು ಹೊಡಿತೇನ್ರಿ. ನಮ್ಮನೆ ಹಾಗೆ ಆಯ್ತಾ? ನೀನು ನನ್ನನ್ನು ನೋಡ್ಲಿಕ್ಕೆ ಬಂದದಂತ ಹೇಳಿದಲ್ಲ, ಮೈಯಲ್ಲೆಲ್ಲ ಮಿಂಚುಳ ಪಾಸ್ ಆದಾಗಾಯ್ತು. ಈಗಳ ಎಟ್ಟಿ ಎಂತದಕ್ಕ ನನ್ನನ್ನು ನೋಡ್ಲಿಕ್ಕೆ ಬಂದದ್ದು? ಉಗ್ರಂ ಪಿಕ್ಚರ್ ಹೋಗ್ಬೇಕಿತ್ರಿ. ಉಗ್ರಂ ಪಿಕ್ಚರ್ ನೋಡ್ಬೇಕಿತ್ತ? ಅದು ಈ ಮೀನನಾಥನೊಟ್ಟಿಗೆ. ಉಡುಪಿ ಕೃಷ್ಣ, ನೀನ್ ಇಂತ ಕರುಣಾಮಯ ಅಂತೇಳಿ ನನಗೆ ಇವತ್ತೇ ಗೊತ್ತಾದದಪ್ಪ. ಉಡುಪಿ ಕೃಷ್ಣನ ಆಮೇಲೆ ನೆನ್ಸ್ಕೋರಿ. ಫಸ್ಟ್ ಹೋಗಿ ಪಿಕ್ಚರ್ ಟಿಕೆಟ್ ತಗೊಂಬರ್ರಿ. ಈಗಳ ನಂಗೆ ನೀನು ನನ್ನೊಟ್ಟಿಗೆ ಸಿನಿಮಾ ನೋಡ್ಲಿಕ್ಕೆ ಬರ್ತೀಯ ಅಂದ್ರೆ ಬಜಿ ಟಿಕೆಟ್ ಎಂತದ? ನಿನ್ನನ್ನು ಆಟೋದಲ್ಲೇ ಸಿನಿಮಾಕ್ಕೆ ಕರೆದುಕೊಂಡು ಹೋಗಿ ನಿನಗೆ ಸಿನಿಮಾ ತೋರಿಸಿ ಬರುವಾಗ ಒಂದು ಕೋನ್ ಐಸ್ ಕ್ರೀಮ್ ತಿನ್ನಿಸಿ ಅದೇ ಆಟೋದಲ್ಲಿ ನಾನು ನಿನ್ನನ್ನು ವಾಪಸ್ ಕರೆದುಕೊಂಡು ಬರ್ತೇನಾ? ಓಯ್ ಬುರ್ನಸ್, ನಿಮ್ಮನ್ನು ಕಟ್ಟಿಕೊಂಡು ಇಷ್ಟು ವರ್ಷ ಆಯ್ತು, ಒಂದು ದಿನ ಆದ್ರೂ ನನ್ನನ್ನು ಪ್ರೀತಿಯಿಂದ ಪಿಕ್ಚರ್ ಕರ್ಕೊಂಡು ಹೋಗಿದ್ದೀರ ಮಾರೇರೆ. ನಿನ್ನ ಮೇಲೆ ಅಷ್ಟು ಪ್ರೀತಿ ಬರ್ಲೇ ಇಲ್ಲನಾ? ನಿಮಗೆ ಕಟ್ಟಿಕೊಂಡ ಬುಡೇದಿ ಒಬ್ಬಳನ್ನು ಬಿಟ್ಟು ಬೇರೆ ಎಲ್ಲರ ಮೇಲೆ ಪ್ರೀತಿ ಧಾರಾಕಾರವಾಗಿ ಉಕ್ಕಿ ಉಕ್ಕಿ ಹರಿತದೆ ಅಲ್ಲ? ಎಕ್ಸಾಕ್ಟ್ಲಿ. ಕಣ್ಣಿ ಬೀರ್ದು ಪರೆ, ಇರ ಕೈಕಾರು ಮರ ಕಟ್ಟದ ಪರೆ, ಇರ ಕಣ್ಣು ಚೀಲ್ತದ ಪರೆ, ಇರ ಬಾಯಿ ಪೊಟ್ಟಾದ ಪರೆ, ತಾನೆ ಸೈಪರೇ ಕಟ್ಟಿಕೊಂಡ ಬುಡೇದಿಗೆ ಈ ನಮ್ಮನೆ ಮಾತಾಡ್ಲಿಕ್ಕೆ ನಾಚಿಕೆ ಪೂಜಾ. ಅಲ್ಲನ ವೆರೈಟಿ ಹೇಳ ನಾಟಿ. ನಿನಗೆ ನನ್ನ ಗಂಡನ ಹತ್ರ ಟಿಕೆಟ್ ತರಿಸ್ಲಿಕ್ಕೆ ಹೇಗೆ ಮನಸ್ಸು ಬಂತ? ಬ್ಯಾಡಂದ್ರ ಬಿಡು, ನಾನ ಹೋಗ್ತೇನೆ. ಹಾಗೆ ಹೇಳ್ಬೇಡಣ್ಣ ಬೊಲ್ಲಿಂಗೇರು. ಇಷ್ಟು ಹೊತ್ತು ಬಿಸಿ ತುಪ್ಪವನ್ನು ಬಾಯಲ್ಲಿ ಹಾಕಿ ಅದು ತಣ್ಣಗೆ ಆಗುವ ಟೈಮ್ನಲ್ಲಿ ಉಗುಳು ಅಂತೆಲ್ಲನ ಕೇಳಿಸ್ಕೊಂಡೆ? ಒಂದು ನಿಮಿಷ ಬಾ. ಅವರಿಗೆ ಮಂಡೆ ಸಮ ಇಲ್ಲನಾ, ಒಂದು ನಮೂನೆ ಆಫ್ ಮೆಂಟಲ. ಹುಡುಗಿಯರನ್ನು ನೋಡಿದ ಕೂಡಲೇ ಪಕ್ಕದ ಮನೆಯ ಬಾರಿಕತೆಯ ನಮೂನೆ ಹಾಕಿದ ಕನ್ನಡಕ ತೆಗೆಯದೆ ನೋಡ್ತಾ ಇರ್ತಾರ. ಈಗಲ ವೆರೈಟಿ ವೈಷ್ಣವಿ ಅವಳ ಹತ್ರ ಎಂತ ಸಾವನ್ನ ಮಾತಾಡುದು? ನಾನು ಹೋಗಿ ಉಗ್ರ ಪಿಕ್ಚರ್ಗೆ 2 ಟಿಕೆಟ್ ತೆಗೆದು ಥಿಯೇಟರ್ ಹತ್ರ ಕಾಯ್ತಾ ಇರ್ತೇನೆ. ನೀನು ಅವಳ ಹತ್ರ ಮಾತು ಮುಗಿಸಿ ಥಿಯೇಟರ್ಗೆ ಬಂದ್ಬಿಡು. ಟೇಕ್ ಕೇರ್, ಶಿ ಇಸ್ ವೆರಿ ಡೇಂಜರ್. ಎಂತ ಸಮಾಧಾನ ಮಾಡಿಕೊಳ್ಳುದ ಧೂಪೆ? ನನ್ನ ಕಣ್ಣ ಮರೆಯಲ್ಲಿ ಇಂಥ ದೃಶ್ಯ ನಡೀತಿದ್ರೆ ಸಹಿಸ್ಕೊಳ್ಬಹುದಿತ್ತು. ಆದ್ರೆ ಬಂಡೆ ಕಲ್ಲಿನ ನಮ್ಮನೆ ನನ್ನ ಕಣ್ಣ ಮುಂದೆ ನಿಂತಿದ್ದೇನೆ, ನನ್ನ ಮುಂದೆ ಪಿಕ್ಚರ್ಗೆ ಟಿಕೆಟ್ ತರ್ಲಿಕ್ಕೆ ಹೋಗ್ತಾರೆ. ಕಟ್ಟಿಕೊಂಡ ಬುಡದಿಗೆ ಇದಕ್ಕಿಂತ ಜಾಸ್ತಿ ಅವಮಾನ ಬೇಕನಾ? ಮರ್ಯಾದೆ ಇರೋರ್ಗೆ ಸಾಕು. ನೀನು ಕೂಡ ನನಗೆ ಕಿಂಡಲ್ ಮಾಡುದಾ? ತಪ್ಪು ತಿಳ್ಕೊಬೇಡಕ್ಕ, ನಾನ್ ಹೇಳಿದ್ದು ನಿನ್ನಂತ ಮರ್ಯಾದಸ್ಥರಿಗೆ ಇಷ್ಟೇ ಸಾಕು ಅಂತ. ನಿನಗಿರೋ ಬುದ್ಧಿ ಆ ವೆರೈಟಿಗೆ ಇರ್ಬೇಕಲ್ಲನಾ? ನೀನು ನಮ್ಮ ವಟಾರಕ್ಕೆ ಬಂದು ಎಷ್ಟು ವರ್ಷ ಆಯ್ತು. ನನ್ನ ಯಜಮಾನ್ರು ನಿನ್ನನ್ನು ನೋಡಿ ಕನ್ನಡಕ ಹಾಕಿ ತಕ್ಕ ಮಾಡಿ ಎಷ್ಟೇ ಉಪದ್ರ ಕೊಟ್ರು ನೀನು ಮಾತ್ರ ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ಲಿಲ್ಲ. ಮನೆಗೆ ಎಷ್ಟ್ ಸಾರಿ ತಂದು ಫೋರ್ಸ್ ಮಾಡಿದ್ದಾರೆ. ಹೌದನಾ? ಹೌದು ಅಕ್ಕ. ಹೋಗ್ಲಿ ಬಿಡ, ನೀನಾಗಿದ್ದಕ್ಕೆ ನನ್ನ ಯಜಮಾನ್ರೊಟ್ಟಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ಯಾ. ಆದ್ರೆ ಆ ವೆರೈಟಿ ಪಿಕ್ಚರ್ಗೆ ಕರೀತಾಳೆ, ಇದು ಸರಿಯಾ? ಸರಿ ಅಂತ ಹೇಳಿದ್ರೆ ನನ್ ಬಾಯಲ್ಲಿ ಹುಳ ಬೀಳಿ. ಆ ಡ್ರೈ ಲ್ಯಾಂಡ್ ಅಲ್ಲಿ ಉಗುಳೇ ಬೀಳುದಿಲ್ಲ, ಇನ್ನು ಹುಳ ಎಲ್ಲಿಂದ ಬೀಳ್ತದೆ? ಏನಾದ್ರು ಅಂದಕ್ಕ? ನಮ್ಮ ಸಂಸಾರಕ್ಕೋಸ್ಕರ ನೀನೆಂತದಕ್ಕೆ ನಾಲಿಗೆಯಲ್ಲಿ ಹುಳ ಬೀಳಿಸ್ಕೊಳ್ತೀಯ ಅಂದೆ. ನಾನ್ ಹೇಳಿದ್ದು ಸರಿ ಅಂದ್ರೆ ಅಂತ, ಆದ್ರೆ ನಾನು ಹೇಳಲ್ವಲ್ಲ. ನಿನ್ನ ಬಗ್ಗೆ ನನಗೆ ಗೊತ್ತುಂಟು ಬಿಡ. ಅದಕ್ಕೆ ಪ್ರೊಫೆಷನಲ್ ಆಗಿ ಎಷ್ಟೇ ಕಿತ್ತಾಡಿದು ಪರ್ಸನಲ್ ಆಗಿ ನಿನ್ನನ್ನು ಬಿಟ್ಟು ಕೊಡುದಿಲ್ಲ. ಈಗ ನೀನೇ ಹೇಳ, ಆ ವೆರೈಟಿ ಮಾಡ್ತಿರೋದು ಅನ್ಯಾಯ ಅಂತ ನಿನಗೆ ಅನಿಸುದಿಲ್ವನಾ? ಅನ್ಸೋದೇನ್ರಿ? ಅನ್ಯಾಯನ ಅನ್ಯಾಯ ಅಂದೆ ನ್ಯಾಯ ಅನ್ಲಿಕ್ಕೆ ಆಗ್ತತ್ಯಾ? ನೋಡ್ದ ಅಕ್ಕ, ಆ ವೈಷ್ಣವಿ ಬುದ್ಧಿನ ಮುರಾರಿಯವರೇ ಒಪ್ತಿಲ್ಲ. ಕೆಟ್ಟದ್ದನ್ನೆಲ್ಲ ಒಳ್ಳೇದು ಅಂತ ಒಪ್ಕೊಂಡ್ರೆ ನನ್ನ ಮೊಬೈಲ್ ನ್ಯಾಯಾಲಯಕ್ಕೆ ಅವಮಾನ ಮಾಡಿದಂಗೆ ಆಗ್ತೈತ್ರಿ. ನಿಮ್ಮ ಸಮಸ್ಯೆ ಏನಂತ ನನಗೆ ಹೇಳ್ರಿ. ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಗೊತ್ತು ಮಾಡಿ ಇಲ್ಲೇ ಜಡ್ಜ್ಮೆಂಟ್ ಕೊಡ್ತೀನಿ. ಇನ್ನೇನ್ ಹೇಳೋದು, ಆ ವೈಷ್ಣವಿ ಚಿಂಗ್ಲಿ ಮುಂಗ್ಲಿನ ಸಿನಿಮಾ ಕರ್ಕೊಂಡು ಹೋಗಿದ್ದಾಳೆ. ನೀವೇ ಹೇಳಿ, ಒಬ್ಬ ಮದ್ವೆ ಆಗಿರೋ ವ್ಯಕ್ತಿನ ಬೇರೆ ಹೆಣ್ಣು ಸಿನಿಮಾ ಕರ್ಕೊಂಡು ಹೋಗೋದ್ ತಪ್ಪಲ್ವಾ? 100ಕ್ಕೆ 150 ಭಾಗ ತಪ್ಪು. ಸರಿ ಅಂತ ಹೇಳಿದ್ರೆ ನನ್ನ ಮೊಬೈಲ್ ನ್ಯಾಯಾಲಯಕ್ಕೆ ನಾನು ಅನ್ಯಾಯ ಮಾಡಿದಂಗೆ ಆಗ್ತದೆ. ಆಹಾ, ನಿಮ್ಮಂತವ್ರು ಇರೋದಕ್ಕೆ ಕಾಲಕ್ಕೆ ಅಲ್ದಿದ್ರು ನೆನಪು ಮಾಡಿಕೊಂಡಾಗ ಮಳೆ ಬೆಳೆ ಆಗ್ತಿರೋದು. ಸ್ವಲ್ಪ ಉಲ್ಟಾ ಸೀದಾ ಆದ್ರೂ ಮಳೆ ಬೆಳೆ ಅನ್ನೋ ಪದ ಒಪ್ಕೊಳ್ಳೋಂಗದ. ಈಗ ನಾ ಏನ್ ಮಾಡ್ಬೇಕಂತ ಹೇಳ್ರಿ. ಜಡ್ಜ್ಮೆಂಟ್ ಕೊಡ್ಬೇಕಾಗಿರೋರು ನೀವು, ಅದನ್ನು ಬಿಟ್ಟು ನನ್ನ ಹತ್ರ ಕೇಳಿದ್ರೆ ನಾನೆಂತ ಹೇಳುದು? ತೆಪ್ಪು ಹೌದಲ್ವಾ? ಇದೇನ್ರಿ ಮುರಾರಿ ಅವ್ರೆ, ಕೇಳೋವರ್ಗು ಕೇಳಿ ಈಗ ಜಡ್ಜ್ಮೆಂಟ್ ಕೊಡೋ ಟೈಮಲ್ಲಿ ಏನು ಅಂತ ಕೇಳ್ತಿದ್ದೀರಲ್ಲ, ಇನ್ ನೀವೆಂತ ಜಡ್ಜ್ಮೆಂಟ್ ಕೊಡ್ತೀರೋ? ಹಂಗೆಲ್ಲ ಮಾತಾಡ್ಬೇಡ್ರಿ. ಇವನು ಮುರಾರಿ, ಮಿಶ್ರಿ ಕೋಟೆ ಮುರಾರಿ. ನಗನಗ್ತಾ ಕೊಟ್ರ ಜಡ್ಜ್ಮೆಂಟು
ನಕ್ರ ಮಾಡೋರ್ಗೆ ಪನಿಷ್ಮೆಂಟ್. ಹಾಗಾದ್ರೆ ನೀವು ನಿಜವಾಗ್ಲೂ ನನಗೆ ನ್ಯಾಯ ಕೊಡಿಸ್ತೀರಾ? ಅದಕ್ಕಲ್ಲನ್ರಿ ಕೇಳಿದ್ದು, ನನಗನಿಸಿದ್ದು ನಿಮ್ಗೆ ಹೇಳ್ತೀನಿ, ನೀವು ಆ ಪ್ರಕಾರ ನಡ್ಕೊಡ್ರಿ. ನಿಮ್ಮ ಗಂಡ ತನ್ನ ರೂಟ್ ಬಿಟ್ಟು ನಿಮ್ಮ ರೂಟಿಗೆ ಬರ್ಬೋದು, ಇಲ್ಲ ಅಂದ್ರ ನಿಮ್ಮ ಸಂಸಾರದ ರೂಟ ಕ್ಲಿಯರ್ ಆಗ್ಬೋದು. ಅಬ್ಬೋ, ಅಂತ ತೀರ್ಪು ಎಂತ ಕೊಡ್ತೀರಾ ಮಾರೇರೆ? ವೆರಿ ಸಿಂಪಲ್ ರೀ, ನೀವು ನಿಮ್ ಗಂಡಗೆ ಡಿವೋರ್ಸ್ ಕೊಟ್ಬಿಡ್ರಿ. ಜಲದುರ್ಗೆ ಹೊರಗಜ್ಜ ಬೇಡನ ದಗಣೆ, ಡಿವೋರ್ಸ್ ಕೊಡುವ ಮಟ್ಟಿಗೆ ಇಳಿಬೇಡಲ್ಲ. ನಿನ್ನನ್ನು ಬಿಟ್ಟು ನನಗೆ ಬದುಕಿರ್ಲಿಕ್ಕೆ ಆಗುದಿಲ್ಲನ. ಅದು ನಿಮ್ ಹಣೆ ಬರ. ನೀವ್ ಈ ನಮ್ಮನೆ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ ಕೂಡ್ಲೆ ಕರಗಿ ನೀರಾಗ್ಲಿಕ್ಕೆ ನಾನೇನು ಫ್ಲವರ್ ಅಲ್ಲ. ನಿಮ್ಮ ಜಾತಕ ಗೊತ್ತಿದ್ದು ನಿಮ್ಮನ್ನು ಕಟ್ಟಿಕೊಂಡು ಕಷ್ಟ ಅನುಭವಿಸ್ತಿರೋ ನಿಮ್ಮ ಬುಡೇದಿ. ಓಯ್ ಬೆಲ್ಚಪ್ಪ, ನೀವಾದ್ರೂ ಹೇಳಿ ಅಲ್ಲ. MP ಅವರಲ್ಲ, ಅವ್ರಪ್ಪ ಮರ್ಯಾದ ಸರ್ವೋತ್ತಮ ಹೇಳಿದ್ರು ನಾನ್ ನಿಮ್ ಡೈವರ್ಸ್ ಕೊಡೋದೆ. ನಮ್ ಡ್ಯಾಡಿ ಬಗ್ಗೆ ಯಾಕಮ್ಮ ಮಾತಾಡ್ತೀಯ? ಮತ್ತಿನ್ನೆಂತ ಮಾರೇರೆ, ನೀವಾದ್ರೂ ಹೇಳಿ ಅಂತಿದಾರಲ್ಲ, ನೀವಾದ್ರೂ ಒಪ್ಕೊಳ್ತೀರಾ? ನೋಡ್ಮೇನವ, ಕಬ್ಬಣ ಕಡಿಯೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಹಲ್ಲು ಮುರಿದ್ ಬಿದ್ಮೇಲೆ ಸೆಟ್ ಹುಡ್ಕೋಕ್ ಹೋಗ್ಬೇಡ. ರೀ ಬೋನರ್, ಈ ತಂಗಡಿ ಪಂಗಡಿ ಅಂತ ಡುಬಾಕೂರ್ ಗಂಡನ್ ಜೊತೆ ನಮ್ ಮೀನಕ್ಕ ಇರೋದ್ರ ಬದಲು ನಾಟಿ ಔಷಧಿ ಮಾರ್ಕೊಂಡಿದ್ರೇನೆ ಒಳ್ಳೇದು. ಈಗೆಲ್ಲ ಪೆಂಗ್ವಿನ್, ನೀನು ಕೂಡ ಈ ನಮೂನೆ ಮಾತಾಡ್ತೀಯನ? ನನ್ನ ಬಗ್ಗೆ ನಿನಗೂ ಗೊತ್ತಿಲ್ವನ? ತುಂಬಾ ಚೆನ್ನಾಗ್ ಗೊತ್ತು. ಅದಕ್ಕೆ ಮೀನಕ್ಕ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಬೇಗ ಕೊಡು ಅಂತ ಒಪ್ಕೊಂಡಿದ್ದು. ಈಗೆಲ್ಲ ಕುಳ್ಳಿ, ಆ ನಮೂನೆ ಮಾತಾಡ್ಬೇಡನ. ಯಾವ ಗಂಡನಿಗೆ ಅಷ್ಟೇ ಹೆಂಡತಿಯನ್ನು ಬಿಟ್ಟು ಬದುಕುವ ಸಾಮರ್ಥ್ಯ ಇರುವುದಿಲ್ಲನ. ಈ ಬುದ್ಧಿ ಥಿಯೇಟರ್ಗೆ ಹೋಗಿ ಟಿಕೆಟ್ ತಗೊಳ್ಳಿಕ್ಕೆ ಮುಂಚೆ ಇರ್ಬೇಕಿತ್ತು. ಈಗಳ ಮೀಕು, ನಾನು ಥಿಯೇಟರ್ಗೆ ಓದೋದು ನಿಜವಾ, ಅಲ್ಲಿ ಟಿಕೆಟ್ ತಗೊಂಡದ್ದು ಕೂಡ ನಿಜ, ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ನಿಜ. ಇಲ್ಲನ ಅದು ಮಾತ್ರ ಸುಳ್ಳ. ಈಗಳ ನಾನು ಥಿಯೇಟರ್ನ ಮುಂದೆ ಟಿಕೆಟ್ ಹಿಡ್ಕೊಂಡು ವೈಷ್ಣವಿಗೋಸ್ಕರ ಕಾಯ್ತಿದ್ದೆ. ವೈಷ್ಣವಿ ಬಂದು ಟಿಕೆಟ್ ಎಲ್ಲಿ ಅಂತ ಕೇಳಿದ್ಲು. ನಾನು ಸ್ಟೈಲಲ್ಲಿ 2 ಟಿಕೆಟ್ ಅಂತ ತೆಗೆದು ತೋರಿಸಿದೆ. ಅವಳು ರಪ್ಪಕ್ಕಂತ ನನ್ನ ಕೆಪ್ಪೆಗೆ ಹೊಡೆದು ಜಬಕ್ಕಂತ ಹೇಳಿ ಟಿಕೆಟ್ ತಗೊಂಡು ಪುಳಿಂಕ್ ಅಂತ ಹೇಳಿ ಥಿಯೇಟರ್ನೊಳಗೆ ಹೋಗಿಯೇ ಬಿಟ್ಲ. ವಾ, ಇಂಥ ಮಾತನ್ನೆಲ್ಲ ನಂಬ್ಲಿಕ್ಕೆ ನಾನೇನು MP ಅವರ ನಮ್ಗೆ ಗುಗ್ಗು ಅಲ್ಲ. ನಾನ್ ವೆಜಿಟಬಲ್ ಫ್ರೂಟ್ ಏನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯವ? ನೀವು ಗಂಡ ಹೆಂಡ್ತಿರು ಜಗಳ ಮಾಡಿದ್ರೆ ಮಧ್ಯ ನನ್ನನ್ನು ಗುಗ್ಗು ಅನ್ನೋದೇ. ಮತ್ತಿನ್ನೆಂತ ಮಾರ್ಯಾರೆ, ನೋಡಿ ನೋಡಿ ಯಾವ ನಮ್ಮನೆ ಪಜ್ಜಿ ಪಜ್ಜಿ ಸುಳ್ಳು ಹೇಳ್ತಿದ್ದಾರೆ. ನೋಡ್ಮಿನವ್ವ, ನಿನ್ಗೇನ್ ಅನ್ಸುತ್ತೆ ಆಗನ್ಕೋ, ಆದ್ರೆ ಇಷ್ಟು ವರ್ಷ ನನ್ನ ವಟಾರದಲ್ಲಿ ಬಾಡಿಗೆಗಿದ್ದೀರಿ ಅನ್ನೋ ಕಾರಣಕ್ಕೆ ಒಂದ್ ಮಾತು ಹೇಳ್ತೀನಿ. ಇಲ್ಲಿಗೆ ಈ ಡೈವರ್ಸ್ ವಿಚಾರನ ಬಿಟ್ಟಾಕ್ರವ. ವಿಷಯ ಬಿಡ್ತೇನೆ, ಆದ್ರೆ ಡೈವರ್ಸ್ ಕೊಡ್ತೇನೆ. ಮತ್ತಿನ್ನೆಂತ ಮಾರ್ಯಾರೆ, ಇವರನ್ನು ಕಟ್ಟಿಕೊಂಡು ಇಷ್ಟು ವರ್ಷ ಕಾಟ ಅನುಭವಿಸ್ಕೊಂಡು ಬರ್ತಿರೋಳು ನಾನು. ನನ್ನ ನೋವೆಂತಂತ ನನಗೆ ಗೊತ್ತುಂಟು. ನೀವೀಗ ಬಂದು ದೂರ ಆಗೋದು ಬೇಡ, ಒಂದು ಸರ್ತಿ ಕಳ್ಕೊಂಡಿದ್ದು ಪುನಃ ಸಿಗುದಿಲ್ಲ ಅಂತ ಹೇಳಿದ ಕೂಡ್ಲೆ ನಾನು ಬದಲಾಗ್ಬೇಕಾ? ಸಿಗದಿದ್ರೆ ಬಿಡಿ, ಒಂಟಿಯಾಗಿ ಜೀವನ ನಡೆಸ್ತೇನೆ. ಹಾಗಾದ್ರೆ ನೀನು ಡಿವೋರ್ಸ್ ಕೊಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ಯಾ? ಬ್ಯಾಡ ಅಂತ ಹೇಳಿಕ್ ಆಗುದಿಲ್ರಿ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ನೆಲ್ಲ ಲಾಯರು ರೆಡಿ ಮಾಡಿಟ್ಟಾರ. ಏ ಮುರಾರಿ, ಏನ್ ಮಾತಾಡ್ತಿದೀಯ ನೀನು? ಅವರಿಬ್ಬರು ಡಿವೋರ್ಸ್ ವಿಷಯ ರೀ. ಆ ವಿಷಯ ಗೊತ್ತಪ್ಪ, ಆದ್ರೆ ಅದೇನೋ ಲಾಯರು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂದೆ. ಹೌದು MP ಅವರೇ, ಮುರಾರಿ ಅವರನ್ನ ಪೇಪರ್ ರೆಡಿ ಮಾಡಿಸ್ಲಿಕ್ಕೆ ಲಾಯರ್ ಹತ್ರ ಕಳಿಸಿದ್ದೆ ನಾನು. ಹೌದೇ? ಹೌದು ಮಾರ್ಯಾರೆ, ನಾನು ಕಂಡಾಬಟ್ಟೆ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೇನೆ. ಬೇಡನ ತಗಣೆ, ನಿನ್ನ ಕಾಲಿಗೆ ಬೀಳ್ತಾನ, ಇದೊಂದು ಸರ್ತಿ ನನ್ನನ್ನು ಕ್ಷಮಿಸಿ ಬಿಡ. ಅದೆಲ್ಲ ಆಗುದಿಲ್ರಿ, ನಿಮ್ ಮನ್ಸಿಗೆ ಬಂದಂಗ ನಿರ್ಧಾರ ಬದಲಾಯಿಸಿದ್ರೆ ಕೋರ್ಟ್ ಒಪ್ಪೋದಿಲ್ಲ. ಈಗ ವಿಷಯ ಕೋರ್ಟ್ ತನಕ ಹೋಗ್ಲಿಲ್ಲ, ಬಜಿ ಲಾಯರ್ ತನಕ ಮಾತ್ರ ಓದೋದು. ಲಾಯರ್ ಇದ್ದಿದ್ ಕೋರ್ಟ್ನಾಗ ಅಲ್ಲನ್ರಿ. ಅಪ್ಪ, ಲಾಯರು ಮನೇಲಿದ್ರೇನು, ಕೋರ್ಟ್ ನಲ್ಲಿ ಇದ್ರೇನು, ಆಫೀಸ್ ನಲ್ಲಿ ಇದ್ರೇನು, ನಾತ ಹೇಳ್ತಿರೋದು ವಿಷಯ ಕೋರ್ಟ್ ಹೋಗಿಲ್ವಲ್ಲ ಅಂತ. ನಾಳೆ ಇವ್ರು ಸಹಿ ಮಾಡಿದ ಕೂಡಲೇ ಕೋರ್ಟ್ಗೆ ಹೋಗ್ತದೆ. ಆಹಾ, ಪುಡಿ ಗಾಜಿಗೋಸ್ಕರ ಒಂದು ಮನೆಯನ್ನು ಇಷ್ಟು ಚಂದ ಹೊಡಿತಿಯಲ್ಲ. ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾನೊಬ್ಬ ಮೊಬೈಲ್ ಜಡ್ಜ್ ಅನ್ನೋದು ನೆನಪಿರ್ಲಿ. ನೀ ಸುಮ್ಮನೆ ಇರಾ ಗಜಿನಿ. ಅಲ್ಲಲ್ಲ, ದೂರ ಆಗಿರುವ ಗಂಡ ಹೆಂಡತಿಯನ್ನು ಒಂದು ಮಾಡೋದನ್ನು ಬಿಟ್ಟು ಮತ್ತಷ್ಟು ದೂರ ಮಾಡ್ತೀಯಲ್ಲ. ಓಯ್ ಪೆಟ್ಕಮ್ಮಿ, ನೀವು ಅವರ ಹತ್ರ ಎಂತ ಅಜ್ಜಿ ಶುಂಠಿ ಮಾತಾಡುದಾ? ಎಂತ ಇದ್ರು ನನ್ನ ಹತ್ರ ಮಾತಾಡಿ. ಆಯ್ತಾ ಕುರುಂಗು, ನಾನು ನಿನ್ನ ಹತ್ರವೇ ಮಾತಾಡ್ತೇನ. ಈಗಳ ಇದೊಂದು ಸರ್ತಿ ನನ್ನನ್ನು ಕ್ಷಮಿಸಿ ಡೈವರ್ಸ್ ಕೊಡುವುದನ್ನು ನಿಲ್ಲಿಸ. ಇನ್ನೊಂದ್ಸಲ ನಾನೆಂತಾದ್ರೂ ತಪ್ಪು ಮಾಡಿದ್ರೆ ನೀನು ಮಾತಾಡುದೇ ಬೇಡ, ಡೈವರ್ಸ್ ಪೇಪರ್ಗೆ ನಾನೇ ಸೈನ್ ಮಾಡ್ತೇನೆ. ಅದೆಲ್ಲ ಆಗುದಿಲ್ಲ, ನಾಳೆ ಪೇಪರ್ ಬರ್ತದೆ, ನೀವು ಸೈನ್ ಮಾಡ್ಲೇಬೇಕು. ಈಗಳ ಓಂತಿ, ಸೈನ್ ಮಾಡುವ ಮೊದಲು ಇನ್ನೊಂದ್ ಸರ್ತಿ ಸರಿಯಾಗಿ ಯೋಚಿಸ. ನಾನು ಕಂಡಾಬಟ್ಟೆ ಯೋಚನೆ ಮಾಡಿದ್ದೇನೆ, ನೀವು ಸೈನ್ ಮಾಡಿ ಕೊಡ್ಲೇಬೇಕು. ಅಲ್ರಿ, ನಾನು ಆಗ್ಲಿಂದ ನೋಡ್ಲಿಕ್ಕತ್ತೀನಿ, ಸಹಿ ಮಾಡಿಕೊಡು ಅಂತ ಜಗಾಡ್ಲಿಕ್ಕತ್ತೀರಲ್ಲ, ಯಾರು ಯಾವ್ದಕ್ ಸಹಿ ಮಾಡ್ಬೇಕು? ಅಲ್ಲ ಬೆಚ್ಚಪ್ಪ, ನೀವೆಲ್ಲರೂ ಇದ್ದು ನನ್ನ ಸಂಸಾರ ಕಾಡಲ್ಲಿ ತಪ್ಪಿಸಿಕೊಂಡ ಕುರಿಯ ನಮ್ಮನೆ ಆಗ್ತಾ ಉಂಟಲ್ಲ. ಏನ್ ಮಾಡೋದು? ನಿನಗೋಸ್ಕರ ನಾನು ಮೀನವನ ಹತ್ರ ಅಷ್ಟೊಂದು ಕೇಳ್ಕೊಂಡೆ, ಆದ್ರೆ ಅವಳು ತನ್ನ ನಿರ್ಧಾರನೆ ಬದಲಾಯಿಸೋಕ್ ರೆಡಿ ಇಲ್ಲ. ಇದಕ್ಕೆಲ್ಲ ಕಾರಣ ಮುರಾರಿ. ಅವನು ನಮ್ಮ ವಟಾರಕ್ಕೆ ಕಾಲಿಟ್ಟು ನಮ್ಮ ವಟಾರವನ್ನು ಒಡೆದು 9 ಚೂರು ಮಾಡ್ತಾ ಇದ್ದಾನೆ. ಹೌದು ಕಣೋ,
ಆ ಮುರಾರಿ ತನ್ನ ಮೊಬೈಲ್ ಕೋರ್ಟ್ಗೆ ಕೇಸ್ಗಳು ಬರ್ಲಿ ಅಂತ ಎಂತ ಕೇಸ್ ಬೇಕಾದ್ರೂ ಹುಟ್ಟಾಕ್ತಾನೆ. ನಾವು ಮೀನಾವಣಿ ಜೊತೆ ಮಾತಾಡೋ ಬದಲು ಮುರಾರಿ ಅವ್ರನ್ನ ಬಾಜು ಕರೆದು ಅವ್ರ ಜೊತೆ ಮಾತಾಡ್ಬೇಕಿತ್ತು. ಲೇ ಅವನನ್ನ ಸೈಡ್ ಕರ್ಕೊಂಡೋಗಿ ಮಾತಾಡಿದ್ರೆ ಅವನಿಗೆಲ್ಲ ಜ್ಞಾಪಕ ಇರುತ್ತೆ. ಕರ್ಕೊಂಡೋಗಿ ಜಾಗದಿಂದ ಸ್ಪಾಟ್ಗೆ ಬರೋಷ್ಟ್ರಲ್ಲಿ ಎಲ್ಲ ಮರ್ತು ಬಿಡ್ತಾನೆ. ಹಾಗಾದ್ರೆ ನಿಮ್ಮಿಂದ ನನ್ನ ಸಂಸಾರ ಜೋಡಣೆಗೆ ಎಂತ ಕೂಡ ಆಗುದಿಲ್ವಾ? ನೋಡೋಣಾತ, ನೀನು ಎಂತ ಡುಬಾಕೋರೆ ಇರಬಹುದು, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ನೀನು ಒಬ್ಬ ಮನುಷ್ಯ ಕಣೋ. ಏನೋ ಮೀನವ ದುಡುಕಿ ಅಂತ ನಿರ್ಧಾರ ತಗೊಂಡಿದ್ದಾಳೆ, ಆದ್ರೆ ಅವಳು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವಳು ಗೊತ್ತಾದ ಕೂಡಲೇ ಸರಿದಾರಿಗೆ ಬರ್ಬಹುದು. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಎಂತ ತಾಳ್ಮೆಯಿಂದ ಕಾಯ್ದು ನಿಮ್ಮ ದೂಪೆ. ನಾಳೆ ಬೆಳಿಗ್ಗೆ ಲಾಯರ್ ಹತ್ರ ಇರೋ ಪೇಪರ್ ಮನೆ ಹತ್ರ ಬರ್ತದೆ. ಹೌದಾ, ನಾತನ್ನ ಹೇಳೋದು ಬರೋಬ್ಬರ ಐತಿ. ಇಷ್ಟೆಲ್ಲ ಆದ್ಮೇಲೆ ಮೀನಾವಣಿ ಬದ್ಲಾಗ್ತಾರ ಅಂತ ಹೇಳಿ ಕಾಯ್ಕೊಂಡ್ ಕುಂಡ್ರಿಗೆ ಅರ್ಥನೇ ಇಲ್ಲ. ಆದ್ರೆ ನಮ್ಮ ಮೀನವ್ವ ಆ ಮೊಬೈಲ್ ಮುರಾರಿ ಮಾತುಗಳನ್ನ ಕೇಳಿ ನಮ್ಮ ಮಾತುಗಳಿಗೆ ಕಿವಿನೇ ಕೊಡ್ತಾ ಇಲ್ಲ. ನೀ ಹೇಳೋದು ಬರೋಬ್ಬರ ಐತಿ. ಅಲ್ಲ, ಹೇಳಿದ ಕೂಡ ನಾವು ಪಟ್ ಅಂತ ಮರೋ ಮುರಾರಿ ಅವ್ರನ್ನ ನಮ್ ದಾರಿ ಹೆಂಗ್ ತರೋದು? ಅವನು ಲೈಫ್ ಲಾಂಗ್ ಮರಿಬಾರ್ದು, ಆ ನಮೂನೆ ಮಾಡ್ತಾನೆ. ಆದ್ರೆ ಅದಕ್ಕೆ ನೀವಿಬ್ಬರ ನೊಟ್ಟಿಗೆ ಕೈ ಜೋಡಿಸ್ಬೇಕು. ನಿನಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಎಂತ ಕೆಲಸ ಮಾಡೋಕ್ಕೂ ರೆಡಿ ಕಣೋ. ಏನ್ ಮಾಡ್ಬೇಕು ಅಂತ ಹೇಳೋ. ಸ್ವಲ್ಪ ತಿರುಗಿ ಇಲ್ಲಿ. ಲೇ ಬೇಡದೇ ಇರುತ್ತಮ್ಮ. ನಾನೇನು ಬೇಡದವ್ರು ಹೋದ, ಆದ್ರೆ ಇವತ್ತು ನಾತನ ಬೇಕಾದವ. ಚೆನ್ನ ಮುಂಡಾರೆ, ಜಗಳ ಮಾಡಬೇಡಿರಾ. ಈ ಪುರ್ತಿನಲ್ಲಿ ನಿಮ್ಮಿಬ್ಬರನ್ನು ಕಳೆದುಕೊಳ್ಳಲು ನನಗೆ ಮನಸ್ಸಿಲ್ಲಪ್ಪ. ಹಾಗಾದ್ರೆ ಬೇರೆ ಟೈಮಲ್ಲಿ ಕಳ್ಕೊಬಿಡ್ತೀಯೇನೋ. ಅದು ಫ್ಲವರ್ಗಳು ಸಿಕ್ಕಿದಾಗ ಮಾತ್ರ. ಡಬಲ್ ಫ್ರೂಟ್ ಏನ್ ಲಾಂಗ್ವೇಜ್ ಅಂತ ಮಾತಾಡ್ತೀವೋ. ಅಲ್ಲ ಕಣೋ, ನಿನ್ನ ಸಂಸಾರ ಕಿತ್ಕೊಂಡು ಕಿತ್ತೂರ್ ದಿಕ್ಕೊಂದು ಹೋಗ್ತಾ ಇದೆ. ಇಂಥ ಟೈಮಲ್ಲೂ ಫ್ಲವರ್ಗಳ ಬಗ್ಗೆ ಮಾತಾಡ್ತೀಯಲ್ಲೋ. ಸಾರಿ ಬೆಲ್ಚಪ್ಪ, ಅಭ್ಯಾಸ ಬಲ್ಲ ಮಾತಾಡಿದೆ. ಹಾಳಾಗೋಗ್ಲಿ ಬಿಡು. ಆ ಮುರಾರಿ ದಾರಿನಲ್ಲಿ ಹೋಗಿದ್ದನ್ನ ನೀನ್ ನೋಡಿದ್ಯಲ್ವೇ? ಹೌದು ಜಾಂಬವ, ಇದೇ ದಾರಿಯಲ್ಲಿ ಹೋದದನ್ನು ನೋಡಿದೆ. ವಾಪಸ್ ಬರ್ತಿ ಅಂತ ಕೂಡ ಕೇಳಿದೆ. ಅದಕ್ಕೆ ಅವನೇನಂದ? ಹೂ ಅಂದ. ಅವನು ಹೂ ಅಂದ, ನೀನ್ ನಂಬಿಟ್ಟ. ಅಲ್ಲ ಕಣೋ ಮನೆಯಾಳ, ನಡೆದ ಘಟನೆನ ಸೆಕೆಂಡ್ ನಲ್ಲಿ ಮರೆಯವನವನು ಅಂತವನು. ನೀ ಹೇಳಿದ್ದನ್ನ ನೆನ್ಪಿಟ್ಕೊಂಡು ಪುನಃ ಇದೇ ದಾರಿನಲ್ಲಿ ವಾಪಸ್ ಬರ್ತಾನಿಯೇ. ಅಲ್ಲಿ ಬಂದಾರೋಣ. ಬೆಲ್ಚಪ್ಪ, ಎಲ್ಲರೂ ಬಿ ಕೇರ್ಫುಲ್ ಆಯ್ತಾ? ಬಂದ್ರು ಅಟ್ಯಾಕ್ ಮಾಡೋಣ. ಅಲ್ಲನಾ, ಇಷ್ಟೊತ್ತಿ ನಮ್ಮನೆ ಒಟ್ಟರಸಿ ಬಟ್ಟಿ ಈಗ ನಮ್ಮ ಹೆಸರನ್ನು ಇಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ಯಲ್ಲ. ಯಾರ ನೀನು? ನಾನ್ರಿ ವೆರೈಟಿ ವೈಷ್ಣವಿ. ವೆರೈಟಿ ವೈಷ್ಣವಿ, ಎಂತ ಅವಸ್ಥೆ ಇದು. ಅಲ್ಲಿ ಟಾಕೀಸ್ ನಲ್ಲಿ ನನ್ನ ಹತ್ರ ಟಿಕೆಟ್ ಕಿತ್ಕೊಂಡದಲ್ಲದೆ ಈಗ ಈ ನಮ್ಮನೆ ಹೊಡೆದು ಮೇಲೆ ಕಳಿಸ್ಲಿಕ್ಕೆ ಟಿಕೆಟ್ ಕೊಡ್ತಾ ಇದ್ಯಾನ? ಅಲ್ಲ ಕಣವ ವೈಷ್ಣವಿ, ಇವತ್ತೇನು ಈ ಗೆಟಪ್ ಅಲ್ಲಿ ಬಂದ್ಬಿಟ್ಟಿದ್ಯಾ? ನಾನ್ ಇವತ್ ನೋಡ್ಕೊಂಡ್ ಬಂದಿದ್ ಪಿಕ್ಚರ್ ಯಾವ್ದು ಹೇಳ್ರಿ? ಉಗ್ರಂ. ಅದಕ್ಕ ಈ ಗೆಟಪ್. ಹೌದು, ನೀವೆಲ್ಲ ಯಾಕೆ ಈ ಗೆಟಪ್ ನಾಗ ನಮ್ಮ ಯಜಮಾನ್ರು ಕೊಡಕತ್ತೀರಿ? ಇಷ್ಟೆಲ್ಲ ಓದಿ ತಿಂದ ಮೇಲೆ ಕರೆ ಹೇಳದ ಇರ್ತೀವನ್ರಿ. ಅದ್ ಹೇಳೋದ್ ಗೊತ್ತನ್ರಿ. ನಾನ್ ಇವ್ರಿಗೆ ಬರೀ ಟಿಕೆಟ್ ತಗೊಂಬರಕ್ ಹೇಳಿದಕ್ಕ ಮೀನಾ ಡ್ಯೂಸ್ ಕೊಡಕತ್ತಾಳ. ಹೌದಾ?
ಇದಕ್ಕೆಲ್ಲ ಕಾರಣವೇ ಆ ಡುಬಾಕೋರ. ಇನ್ನೊಂದ್ಸಲ ನಮ್ಮ ಯಜಮಾನ್ರ ಕಡೆ ಬಟ್ ಮಾಡಿ ತೋರ್ಸಿ ಮಾತಾಡಿದ್ದು ಗೊತ್ತಾತಂದ್ರ ಈ ಬಟ್ನ ಮುರಿದು ಬಿಡ್ತೇನೆ. ಏನೋ ಮೀನಾ ಆವೇಶದಾಗ ದುಡುಕಿ ನಿರ್ಧಾರ ತಗೊಂಡಿರ್ಬೋದು, ನಾನಕಿ ಬುದ್ಧಿ ಹೇಳ್ತೇನೆ. ಅಷ್ಟ್ ಮಾಡಿ ಒಂದ್ ಸಂಸಾರ ಉಳ್ಸವ. ಫಸ್ಟ್ ನಮ್ಮ ಯಜಮಾನ್ರ ನೆಪ್ಸ್ಕೊಂಡ್ ಬರ್ರಿ. ನಡ್ರಿ ಮನಿಗ್ ಹೋಗೋಣ. ನಾಯಕ್ ನಿಮ್ ಜೊತೆ ಬರ್ಬೇಕು, ನೀವ್ಯಾರು? ನಾನ್ರಿ ವೆರೈಟಿ ವೈಷ್ಣವಿ, ಮೊಬೈಲ್ ಜಡ್ಜ್ ಮುರಾರಿ ಅವ್ರ ಹೆಂಡತಿ. ಈ ಮೊಬೈಲ್ ಜಡ್ಜ್ ಮುರಾರಿ ಯಾರಿ? ಹೇಳ್ಕೊಳ್ಳೋದಲ್ಲವ. ಮಾತಿಲ್ಲೋ ಕೇಳ್ದಂಗದಲ್ಲ. ಹಿಂಗೆಲ್ಲ ಹೇಳಿದ್ರ ನಿಮಗ ನೆನಪಾಗಂಗಿಲ್ಲ. ನೆನಪಾಗ್ಬಿಡ್ರಿ ವೈಷ್ಣವಿ ಅವ್ರ. ನಡೀರಿ ಮನಿಗ್ ಹೋಗೋಣ. ಮತ್ತೇನಾತ್ರಿ ನಿಮಗ? ನೀವ್ಯಾರಂತ ಗೊತ್ತಾತು, ಇವ್ರೆಲ್ಲ ಯಾರು? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಾಡೋದೆಲ್ಲ ಮಾಡಿ ಸಂಧಾನಕ್ಕೆ ನಿನ್ನ ಮನೆ ಕರೆದಿದ್ಯಾನಾ? ಮೀನಾ, ನಾ ಹೇಳುದ್ ನಿನಗೆ ಯಾಕೆ ಅರ್ಥ ಆಗೋಲ್ದು? ನೀನ್ ಅನ್ಕೊಂಡಂಗ ಅಲ್ಲಿ ಏನು ನಡ್ದಿಲ್ಲ. ಸುಮ್ನೆ ಯಾಕೆ ನಿನ್ ಸಂಸಾರ ಬೀದಿಗ್ ತರಾಕತ್ತಿ? ಅಮ್ಮಣ್ಣಿ ಗೊತ್ತಾಯ್ತು ಬಿಡ. ಕಾಲಲ್ಲಿ ಒದ್ದು ಬಾಯಲ್ಲಿ ಕ್ಷಮೆ ಕೇಳೋ ಬುದ್ಧಿ ಹೇಳಲ್ಲ ನೀನು. ಮತ್ತಿನ್ನೇನು, ಕಾಲಾಗ ಒದ್ದು ಕಾಲಾಗ ಕ್ಷಮೆ ಕೇಳಕ್ ಆಕೇತಾ? ನೋಡ್ ಮೀನಾ, ನಿನ್ ಸಂಸಾರ ಹಾಳ್ ಮಾಡ್ಬೇಕು ಅಂತಾನೆ ಇತ್ತಂದ್ರ ನಾನ್ ಯಾಕೆ ನೀನ್ ಇಲ್ಲಿ ತನಕ ಕರ್ದು ಕನ್ವಿನ್ಸ್ ಮಾಡ್ತಿದ್ದೆ? ಏ ಮಂದ, ನೀನರ ಹೇಳ. ತಪ್ಪು ಮಾಡೋದ್ ನೀನು, ಸಮಾಧಾನ ಮಾಡೋದ್ ನಾನಾ? ಮಂದ, ಚುಮ್ನೆಣ್ಣಿ ಇದ್ರ ತಗೊಂಬಂದು ಅಡಿಗೆ ಮನ್ಯಾಗಿಡು. ಸಿಲಿಂಡರ್ ಖಾಲಿ ಆತಂದ್ರ ಅಡಿಗೆ ಮಾಡಕ್ ಬರ್ತೈತಿ. ಅದನ್ ಬಿಟ್ಟು ಊರೇ ದೀಪಕ್ ಸುರಿಬೇಡ. ಏನ್ ವೈಷ್ಣವಿ ಈ ತರ ಮಾತಾಡ್ತೀಯಾ? ಮತ್ತಿನ್ನೇನ, ಜಾತ್ರೆ ಕರ್ದಿದ್ ಕೂಸ್ಗೆ ಅಪ್ಪ ಅವನ್ ಹುಡುಕ್ ಕೊಡು ಅಂದ್ರ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಕಿಡ್ನಾಪ್ ಮಾಡ್ತಿ? ಓಯ್, ನಾನೆಂತ ಚಿಕ್ಕ ಮಗು ಅಲ್ಲನಾ? ಯಾವ್ದು ಸರಿ ಯಾವ್ದು ತಪ್ಪಂತ ನನಗೆ ಕೂಡ ಗೊತ್ತಾಗ್ತದೆ. ಸುಮ್ಮನೆ ಮಾತಾಡಿ ಕಡಿಮೆ ಆಗಿರೋ ನನ್ನ ಕೋಪನ ಜಾಸ್ತಿ ಮಾಡ್ಬೇಡ. ಈಗೇನು ಮೀನಾನಾಥ್ ಅವ್ರನ್ನ ಬಿಟ್ಟು ಬದುಕೋದ ನಿನ್ ಕಡಿ ನಿರ್ಧಾರನ? ಹೌದು, ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ತಪ್ಪು ಮಾಡಿದವ್ರ ಶಿಕ್ಷೆ ಅನುಭವಿಸಬೇಕು. ಅದ ಈ ಮೊಬೈಲ್ ಜಡ್ಜ್ ಮುರಾರಿಯ ಮಾರ್ಗ. ಹೌದ್ರಿ, ತಪ್ಪು ಮಾಡಿದವರು ಶಿಕ್ಷೆ ಅನ್ಭವಿಸಬೇಕು. ಆದ್ರೆ ಮೀನಾನಾಥ್ ಅವ್ರು ತಪ್ಪು ಮಾಡಿಲ್ಲ. ಮತ್ತೆ ನೀವು ತಪ್ಪು ಮಾಡ್ರೆ? ನಾನ್ ಯಾಕ್ರಿ ತಪ್ಪು ಮಾಡ್ಲಿ? ನನ್ ಜೊತೆ ಯಾಕ್ರಿ ಹಿಂಗ್ ಮಾತಾಡಕತ್ತೀರಿ? ನೀವ್ ಅಷ್ಟ ಅಲ್ರಿ, ನಾ ಅಪರಿಚಿತ ಹೆಣ್ಮಕ್ಳು ಮಾತಾಡ್ಸೋದ ಹೆಂಗಾರಿ? ಹೇಳ್ಕೊಳ್ಳೋದಲ್ಲವ, ನಾನು ಅಪರಿಚಿತಳ. ಇದಕ್ಕಿಂತ ಮೊದಲು ನಾವ್ ಯಾವಾಗ ಭೇಟಿಯಾಗಿದ್ವನ್ರಿ? ಮಿಸ್ಟರ್ ಮುರಾರಿ, ಇಲ್ಲಿ ನೋಡ್ರಿ. ವೈಷ್ಣವಿ ಅವ್ರ ನೀವನ್ರಿ, ತೊಂದ್ರೆ ಇಲ್ಲ ಬಿಡ್ರಿ. ನೋಡ್ರಿ, ನ್ಯಾಯಕ್ಕ ಗಂಡ ಹೆಂಡತಿ ಅಣ್ಣ ತಮ್ಮ ಈ ಯಾವ ಸಂಬಂಧನೂ ಇರಾಗಿಲ್ರಿ. ತಪ್ಪರಿ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಡಿವೋರ್ಸ್ ತನ ಯಾಕ್ರಿ ಹೋಗ್ಬೇಕು? ಹಂಗಾದ್ರೆ ಒಂದು ಕೆಲಸ ಮಾಡ್ರಿ, ನಿಮ್ಮ ಸಮಸ್ಯೆನ ನನ್ನ ಮೊಬೈಲ್ ಕೊಟ್ಟಿ ತಗೊಂಬರಿ. ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ವಾದ ಮಾಡೋನು. ನಾ ಏನ್ ಜಡ್ಜ್ಮೆಂಟ್ ಕೊಡ್ತೀನಿ ಅನ್ನೋದ್ರ ಮೇಲೆ ಮುಂದಿನ ಕೋರ್ಟಿಗೆ ಹೋಗೋನು. ಏನಂತೀರಿ? ಆಯ್ತು, ಹಾಗೆ ಮಾಡುವ. ನ್ಯಾಯ ನನ್ನ ಪರವಾಗಿರ್ತದೆ ಅಂತ ನನಗ್ ನಂಬಿಕೆ ಉಂಟು. ಹಂಗಾದ್ರೆ ನಾಳೆ ನೀವೆಲ್ಲರೂ ನನ್ನ ಕೋರ್ಟಿಗೆ ಬಂದ್ಬಿಡಿ. ನಿಮ್ ಕೋರ್ಟ್ ಇರೋದು ಮನ್ಯಾಗಲ್ಲೇನ್ರಿ? ನಾ ಹೇಳಿದ್ದು ಅಲ್ಲಿಗೆ ಬರ್ಲಿಕ್ಕಲ್ಲನ್ರಿ. ಹಂಗಂದ್ರ ನೀವೀಗ ಮಾತಾಡಕತ್ತಿದ್ದು ಯಾವ ಮನ್ಯಾಗ? ಯಾವ ಗೊತ್ತ್ರಿ? ಓಯ್ ಜಡ್ಜ್ ಸಾಹೇಬರೇ, ಇನ್ನೂ ಯಾರು ಬರ್ಲೇ ಇಲ್ಲ. ಎಂತದಕ್ಕೆ ಗಂಟೆಲಿ ಬಿಚ್ಚಿ ಹೋಗುವಾಗೆ ಆರ್ಡರ್ ಆರ್ಡರ್ ಅಂತ ಅರಪೈ ಆಗ್ತೀರಾ? ಬಂದೆ. ಏನ್ರಿ ಜಡ್ಜ್ ಆಗಿ ನಾನ ಲಘು ಬಂದಿನಿ, ಲೇಟ್ ಮಾಡಿ ಬರ್ಲಿಕ್ಕತ್ತೀರಿ? ಅದು ಅಕ್ಕವರು ಕರ್ಮೆ ಸೊಪ್ಪು ತಂದು ಕೊಡು ಅಂತ ಹೇಳಿದ್ರು, ಕೊಟ್ಟು ಬರ್ಬೋದು, ತಡ ಆಯ್ತು. ಯಾವ ಅಕ್ಕವ್ರಿ? ನಿಮ್ ಹೆಂಡತಿ ವೈಷ್ಣವಿ ಅವರು. ಆತು, ಬಂದವ್ರನ್ನ ಕೂಗ್ರಿ. ಬಂದಾರನ್ನ ಒಳಗೆ ಬರ್ತಾರ, ಅವ್ರನ್ನೇನ್ ಕರೆಯೋದು? ಅವ್ರು ಬರೋ ತನಕ ನನಗೆ ವೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಲಘುನ ಕಕ್ಷಿದಾರನ್ ಕರೀರಿ. ಮೀನಾವಣಿ, ಇದು ಕೋರ್ಟು. ವೈನಿ ಕಟ್ ಮಾಡಿ ಮೀನಾ ಅಂತ ಕೂಗ್ರಿ. ಮೀನಾಕುಮಾರಿ, ಮೀನಾಕುಮಾರಿ, ಮೀನಾಕುಮಾರಿ. ಪುನತ್ತ ಕಟ್ಟ ಇಲ್ಲೇ ಕೂತಿದ್ದೀನಲ್ಲ, ಎಂತದಕ್ಕೆ ಅರಪೈ ಹಾಕುದಾ? ಸಾಹೇಬ್ರು ಒದರ ಹೇಳಿದ್ರು ಒದರಿದೆ. ಆಯ್ತು ಮಾರಾಯ, ಬರದೇರೋರ್ನು ಕರಿ. ಆಯ್ತ್ರಿ, ಅದಕ್ಕೆ ಶೆಟ್ಟಿ ಹೇಳ್ತೀರಿ. ಡುಬಾಕೋರ್ ಮೀನಾಥ. ಬರೀ ಮೀನಾಥ ಅಂತ ಕೂಗ್ರಿ. ಅವ್ನ್ ಡುಬಾಕೋರ್ ಹೌದು ಅಲ್ಲೋ ಅಂತ ನಾ ತೀರ್ಮಾನ ಮಾಡ್ತೀನಿ. ಮೀನಾಥ, ಮೀನಾಥ, ಮೀನಾಥ. ಜಡ್ಜ್ ಸಾಹೇಬ್ರಿಗೆ ಅಡ್ಡ ಬಿದ್ದೆ. ನಾನು ಅಡ್ಡ ಬಿದ್ದೆ. ಸಾಬ್ರ, ನೀವೆಲ್ಲ ಹಂಗ ಅನ್ಬಾರ್ದ್ರಿ. ನೀವು ನ್ಯಾಯಾಧೀಶರು ಬರೇ ಗೋಣ್ ಅಳ್ಳಾಡ್ಸ್ಬೇಕು. ಅದ ನಮ್ಗೆ ಗೊತ್ತದ, ನೀವು ಸುಮ್ಮನೆ ನಿಂತ್ಕೊಡ್ರಿ. ನೀವು ಹೋಗಿ ಕೂತ್ಕೋವ್ರಿ. ಥ್ಯಾಂಕ್ ಯು ಯುವರ್ ಆನರ್. ಮೇಡಮ್ ಅವ್ರ, ನಿಮ್ ಕಡೆ ಲಾಯರ್ ಬರಲಿಲ್ರಿ? ಬಂದೆ ಸರ್. ಯಾಕ್ರಿ ಲೇಟು? ಅದು ಇವತ್ ನಿಮ್ ಮೊಬೈಲ್ ಜಡ್ಜ್ಮೆಂಟ್ ಇರೋದ್ ನೆನಪಾಗಿ ಬೆಳಗ್ಗೆನೆ ತಲೆನೋವು ಬಂದ್ಬಿಡ್ತು. ಅದಕ್ಕೆ ಶುಂಠಿ ಕಾಫಿ ರೆಡಿ ಮಾಡಿ ಕುಡ್ಕೊಂಡ್ ಬಂದೆ. ಆತಾತು, ನೀವು ವಾದ ಶುರು ಮಾಡಿ. ಎಸ್ ಯುವರ್ ಆನರ್. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಸರ್ ನಾನು ಕೂತ್ಕೋಬಹುದೇ? ನೀವ್ ಯಾಕ್ರಿ ಕೂತ್ಕೋಬೇಕು? ಅಲ್ಲ ನನಗೂ ಮಾಡೋ ಕೆಲಸ ಇರಲಿಲ್ಲ, ಚೇರ್ಗಳು ಬೇರೆ ಖಾಲಿ ಇದ್ವಲ್ಲ, ನೀವು ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳೋಣ ಅಂತ. ಆತ ಕುಕ್ಕರ್ ಬಿಡ್ರಿ. ಒಳ್ಳೆ ಮರ್ಯಾದೆ ಕೊಟ್ರಿ. ಯುವರ್ ಆನರ್, ಹೇಳಿದ್ದ ಎಷ್ಟ್ ಸಲ ಹೇಳ್ತೀರಿ, ಮುಂದುವರ್ಸ್ರಿ. ನೋಡಿ ಯುವರ್ ಆನರ್, ನನ್ನ ಕಕ್ಷಿದಾರಳಾದ ಮೀನಾ ಕುಮಾರಿ ದಿನಾಂಕ 15/10/2012 ಮಂಗಳವಾರ ಮಂಗಳೂರಲ್ಲಿ ಇದೇ ಮೀನ್ನಾಥ್ ಅವ್ರನ್ನ ಮದ್ವೆ ಆಗಿದ್ರು. ಆಗಿದ್ರು ಅಲ್ಲ, ಆಗಿದ್ದಾರೆ. ಆಯ್ತು, ಆಗಿದ್ದಾರೆ. ಇವರು ಮಂಗಳವಾರ ಯಾಕೆ ಮದುವೆ ಆದ್ರು? ಬುಧವಾರ ಮೂರ್ತಿ ಇರಲಿಲ್ಲ. ಇವ್ರು ಮಂಗಳೂರವ್ರಲ್ವಾ, ಮಂಗಳಾಂಬಿಕೆ ಬಕ್ಲು, ಅದಕ್ಕೆ. ಯುವರ್ ಆನರ್, ಸುಮಾರು 2 ವರ್ಷಗಳಿಂದ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಚೆನ್ನಾಗಿ ಇಲ್ದೆ ಹೋದ್ರು ಅಷ್ಟಕ್ಕಷ್ಟೇ ಜೀವನನ ನಡೆಸ್ಕೊಂಡ್ ಬಂದಿದ್ದಾರೆ. ಈ 2 ವರ್ಷಗಳಲ್ಲಿ ಈ ಮೀನ್ನಾಥ್ ಅವರು ನನ್ನ ಕಕ್ಷಿದಾರಳಾದ ಮೀನಾ ಕುಮಾರಿ ಕೊಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೂ ಮನೆಯವ್ರ ಒತ್ತಾಯಕ್ಕೆ, ಸಮಾಜದ ಕಟ್ಟುಪಾಡಿಗೆ ಹೆದರ್ಕೊಂಡು ತಾವೇ ಸೋತು ಇಲ್ಲಿವರೆಗೂ ತನ್ನ ಗಂಡನ್ನ ಬಿಟ್ಕೊಟ್ಟಿರ್ಲಿಲ್ಲ. ಹಾಗಿದ್ದಿದ್ದೆ ಚಂದ ಅಲ್ವೇ? ಆರ್ಡರ್ ಆರ್ಡರ್. ಅಪ್ಪ ಟೀಪಾಯಿ ನಮ್ಮನೆ ದುಕಾಣಪ್ಪ, ಹುಷಾರು ಕಣೆಯ, ಹೊಡೆದಾಕ್ಬಿಟ್ಟಿಯಾ? ನೋಡ್ರಿ, ಯಾವ್ದು ಚಂದ ಯಾವ್ದು ಚಂದ ಇಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೀರ್ಮಾನ ಮಾಡ್ಬೇಕಾದವ್ ನಾನು. ನೀವು ನಂದ ಗೋಪಾಲ್ಗತೆ ನಡು ಬರಬೇಡ್ರಿ, ಸುಮ್ಮನೆ ಕೂತ್ಕೊಡ್ರಿ. ಕ್ಷಮಿಸಿ ಮೊಬೈಲ್ ಜಡ್ ಸಾಹೇಬ್ರೆ. ನೀವು ಮುಂದುವರ್ಸ್ರಮ್ಮ. ಇಷ್ಟೆಲ್ಲ ಸಹನೆಯಿಂದ, ತಾಳ್ಮೆಯಿಂದ, ಸಂಯಮದಿಂದ ಮೊದಲೇ ಪದ ಹೇಳ್ದಾಗ್ಲೇ ನಂಗೆ ರೀಚ್ ಆಯ್ತು, ಮುಂದಕ್ಕೆ ಹೇಳ್ರಿ. ಗಂಡನ್ ಬಿಟ್ಟು ಹೆಣ್ಣು ಅಂತ ಅನ್ನಿಸ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಇವರು ಸಂಸಾರನ ನಡೆಸ್ಕೊಂಡ್ ಬಂದಿದ್ದಾರೆ. ಆದ್ರೆ ಇವ್ರ ಗಂಡ ಹೆಂಡತಿ ಎದುರುಗಡೆನೆ ಇನ್ನೊಂದು ಹುಡುಗಿ ಜೊತೆ ಸಿನಿಮಾಗೆ ಹೋದ್ರೆ ಯಾವ ಹೆಂಡತಾನೆ ಸಹಿಸ್ಕೊಂಡಿರ್ತಾಳೆ ಯುವರ್ ಆನರ್? ನೆವರ್, ಸಾಧ್ಯನೇ ಇಲ್ಲ. ಅದಕ್ಕೆ ತನ್ನ ಗಂಡನಿಂದ ವಿಚ್ಛೇದನ ಪಡಿಬೇಕು ಅಂತ ನನ್ನ ಕಕ್ಷಿದಾರಳಾದ ಮೀನಾ ಕುಮಾರಿ ಅವರು ಕಾಯ್ತಿದ್ದಾರೆ. ಖಂಡಿತ ಆಗ್ಬೋದ್ರಿ. ಸ್ವಾಮಿ, ಬರೀ ಒಬ್ರು ವಾದ ಕೇಳಿ ಜಡ್ಮೆಂಟ್ ಕೊಡೋದು ತಪ್ಪಲ್ವೇ? ನಮ್ಮ ಮೀನಾಥನ್ ಕಡೆ ಲಾಯರು ಬಂದು ವಾದ ಮಾಡ್ಲಿ, ಅದನ್ನ ಕೇಳ್ಕೊಂಡು ಜಡ್ಮೆಂಟ್ ಕೊಡಿ. ಹೌದು, ಇವ್ರ ಕಡೆ ಲಾಯರ್ ಯಾಕೆ ಇನ್ನೂ ಬಂದಿಲ್ಲ? ಕೋರ್ಟ್ ಹೋಗುದು ಒಣಗಾಕಿದ್ರು, ಇನ್ನೂ ಒಣಗಿಲ್ವಂತೆ, ಒಣಗಿದ ಮೇಲೆ ಹಾಕೊಂಡು ಬರ್ತಾರೆ. ಅಷ್ಟೆಲ್ಲ ವೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಜಡ್ಮೆಂಟ್ ಕೊಟ್ಬಿಡ್ತೀನಿ. 1 ನಿಮಿಷ ಯುವರ್ ಆನರ್. ನೀವ್ಯಾರ್ರಿ? ಕರ್ಮೆ ಸೊಪ್ಪು. ಯಜ್ಜ, ನೀವ್ರೆ? ಯಜ್ಜ ಅಲ್ರಿ, ನಿಮ್ ಹೆಂಡತಿ ವೈಷ್ಣವಿ. ವೈಷ್ಣವಿ ಅವ್ರ, ನೀವ್ ಯಾವಾಗ ಲಾಯರ್ ಆದ್ರಿ? ಅದನ್ನು ನಾನು ಹೇಳ್ತೇನೆ ಜಡ್ಜ್ ಸಾಹೇಬ್ರೆ. ಈ ಮೊಬೈಲ್ ನ್ಯಾಯಾಲಯಕ್ಕೆ ಇವರೇ ಸರಿಯಾದ ಲಾಯರ್ ಅಂತೇಳಿ ನೆನೆಸಿ ಚಲಿಸುವ ಮೋಡಗಳು DVD ಅಂತಂದು ಇವರಿಗೆ ಕೊಟ್ಟೆ. ಅದನ್ನು ನೋಡಿ ಸರಿತಾಗ ನಮ್ಮನೆ ಪ್ರಿಪೇರ್ ಆಗಿ ಇಲ್ಲಿಗೆ ಬಂದಿದ್ದಾರೆ. ಇವರೇ ನನ್ನ ಪರವಾಗಿ ವಾದ ಮಾಡ್ತಾರೆ. ಆತಾತು, ಅದೇನು ವಾದ ಮಂಡಿಸ್ತಿರೋ ಮಂಡಿಸ್ರಿ. ನೋಡ್ರಿ ಯುವರ್ ಆನರ್, ಲಾಯರ್ ಮಂದಾಕಿಣಿ ಅವ್ರು ಹೇಳ್ದಂಗ ಮೀನಾ ಕುಮಾರಿ ಅವರು ಅವ್ರ ಗಂಡನ ನಡವಳಿಕೆಯಿಂದ ಬ್ಯಾಸರ ಆಗಿ ವಿಚ್ಛೇದನ ಕೇಳಿರ್ಬೋದು. ಆದ್ರೆ ಈಗಿನ ಕಾಲದಾಗ ಮದುವೆ ಆಗಿರೋ ಹೆಣ್ಮಕ್ಳು ಬದುಕುದ ಬಹಳ ಕಷ್ಟ ಐತಿ. ಅಂತಾದ್ರಾಗ ಗಂಡನ್ ಬಿಟ್ಟಕ್ಕೆ ಅಂದ್ರ ನಮ್ ಸಮಾಜ ಬದುಕಾಕ ಬಿಡ್ತೈತೇನ್ರಿ? ಒಪ್ಪುವಂತ ಮಾತು ಹೇಳಿದ್ರಿ. ಎಂತ ಒಪ್ಪುವಂತ ಮಾತು ಮಾರ್ಯಾರೆ, ತೆಪ್ಪು ತಪ್ಪಲ್ಲ, ತಪ್ಪು. ಇದು ಕೋರ್ಟು, ನಿಂತ್ಕೊಂಡ್ ಮಾತಾಡಬಾರ್ದು, ಕುಂತ್ಕೊಂಡ್ ಮಾತಾಡ್ರಿ. ಆಯ್ತು ಬಿಡಿ ಮಾರ್ಯಾರೆ, ಗಂಡ ಬಿಟ್ಟವಳಂದ್ರೆ ಸಮಾಜ ಕೆಟ್ಟದಾಗಿ ನೋಡ್ತದೆ, ಓಕೆ. ಆದ್ರೆ ಅದೇ ಗಂಡ ಬೇರೆ ಹುಡುಗಿಯರಿಂದ ಹೋಗುದನ್ನು ನೋಡಿಕೊಂಡು ಸುಮ್ನೆ ಇರ್ಲಿಕ್ಕೆ ಆಗ್ತದಾ? ಆಗಂಗಿಲ್ಲ, ಒಪ್ಕೊಳ್ಳೋಣ. ಈಗ ಮಳಿ ಬಂದಾಗ ರಾಡಿ ನೀರು ಕಾಲಿಗೆ ಮೆತ್ಕೋತೈತಿ, ಅವಾಗ ನೀವು ಕಾಲ್ ತೊಳ್ಕೊತಿರೋ ಕಾಲ್ನ ಕತ್ತರಿಸ್ಕೊತಿರೋ? ಯಬ್ಬೆ, ಅಷ್ಟಕ್ಕೆಲ್ಲ ಎಂತದಕ್ಕೆ ಕಾಲ್ ಕಟ್ ಮಾಡ್ಕೊಳ್ಳೋದು, ತೊಳ್ಕೊಳ್ತೇನೆ. ಇದು ಹಂಗ. ಗಂಡ ತಪ್ಪು ಮಾಡಿದ ಅಂದ್ರ ತಿದ್ದಿ ಬುದ್ಧಿ ಹೇಳ್ಬೇಕು, ಅವ್ರನ್ನ ಬಿಟ್ಟು ಬಿಡಬಾರ್ದು. ಅವ್ರನ್ನ ಬಿಡೋದ್ರಿಂದ ನಿಮ್ಗೆ ಏನ್ ಲಾಭ ಸಿಗ್ತೈತಿ? ಅವ್ರಿಗೆ ಬರೋ ಸಂಬಳದಾಗ ಅಲ್ಪ ಸ್ವಲ್ಪ ನಿಮಗೆ ಕೊಡ್ತಾರ, ಅದರಿಂದ ಜೀವನ ನಡ್ಸಕ್ಕಾಕೇತಾ? ನೀವು ಬಡತನದಾಗ ಅದೀರಿ ಅಂತ ಹೇಳಿ ಮಂದಿಗೆ ಏನಾರ ಗೊತ್ತಾತು ಅಂತಂದ್ರ ಅವ್ರು ನಿಮ್ಮನ್ನ ನೋಡೋ ದೃಷ್ಟಿನ ಬೇರೆ ಆಕೈತಿ. ಆವಾಗ ಸಬಲೆ ಆಗಿರೋ ನೀವು ಅಬಲೆ ಆಗ್ಬಿಡ್ತೀರಿ. ಇದೆಲ್ಲ ನಿಮಗ್ ಬೇಕಾ? ಖಂಡಿತ ಬೇಡ್ರಿ. ಇಷ್ಟೊತ್ತು ನಡೆದ ವಾದ ವಿವಾದನ ನಾನು ಗಮನಿಸೀನಿ. ಇನ್ನು ಮೇಲೆ ವಾದ ಮಾಡೋದು ಬೇಡ. ವಿಚ್ಛೇದನ ತಗೊಳ್ಳೋದ್ರಿಂದ ಗಂಡಸರು ಸಮಾಜದಾಗ ಹೆಂಗ್ ಬೇಕಂಗ್ ಬದುಕಬಹುದು, ಆದ್ರೆ ಹೆಣ್ಣು ಸರಳವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಮೊಬೈಲ್ ಜಡ್ಜ್ಮೆಂಟ್ ಪ್ರಕಾರ ನೀವು ವಿಚ್ಛೇದನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಯ್ತು, ಕಲಾಪ ಮುಗಿತು, ಹೊರಡ್ರಪ್ಪ. ಅಪ್ಪ ನೀವು ಸುಮ್ಮನೆ ಹೋಗ್ರಪ್ಪ. ತುಂಬಾ ಥ್ಯಾಂಕ್ಸ್ ಆಯ್ತಾ ವೆರೈಟಿ ವೈಷ್ಣವಿ ಅವರೇ. ಈಗ ಮೀನಾ, ಈಗ ಗೊತ್ತಾಯ್ತಲ್ಲ, ನಾಳೆ ನೀನು ದೊಡ್ಡ ಕೋರ್ಟಿಗೆ ಹೋದ್ರು ಇದೇ ನಮೂನೆ ಆಗುದಾ? ಅದಕ್ಕೆ ಈ ದಿವಸ ವಿಷಯವನ್ನು ಬಿಟ್ಟು ನೆಟ್ಟಗೆ ನನ್ನೊಟ್ಟಿಗೆ ಸಂಸಾರ ಮಾಡ ಸಾಕಾ? ಹೌದು ಮೀನವ್ವ, ನೀನ್ ಇದಕ್ಕೆ ಒಪ್ಪದೆ ಕೋರ್ಟ್ಗೆ ಏನಾದ್ರು ಹೋದ್ರೆ ನಾನೇ ನಿನ್ನ ವಿರುದ್ಧ ಸಾಕ್ಷಿ ನೋಡಿತೀನಿ. ಆಯ್ತು ಬಿಡಿ ಮಾರ್ಯಾರೆ, ಆದ್ರೆ ಇವ್ರು ಯಾವತ್ತು ಇನ್ ಮುಂದೆ ಈ ವೆರೈಟಿ ವೈಷ್ಣವಿಗೆ ಸಿನಿಮಾ ಟಿಕೆಟ್ ತರ್ಲಿಕ್ಕೆ, ಪ್ಲಾಸ್ಟಿಕ್ ಬಕೆಟ್ ತರ್ಲಿಕ್ಕೆ ಅಂತ ಹೋಗ್ಬಾರ್ದು. ಆಯ್ತು ಮಾರೈತಿ, ಇನ್ನು ಮುಂದೆ ನಾನು ಇವರೊಟ್ಟಿಗೆ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲೇ ಇರ್ತೇನೆ. ಒಂಥರ ಸ್ನೇಹ ಪಿಕ್ಚರ್ ರವಿಚಂದ್ರನು ಸ್ನೇಹ ಇದ್ದಂಗ. ಎಕ್ಸಾಕ್ಟ್ಲಿ ಅಷ್ಟ್ರಲ್ಲೇ ಇರ್ಬೇಕು. ಇಲ್ಲ ಅಂದ್ರೆ ನಾನು ಇನ್ ಮುಂದೆ ಮೊಬೈಲ್ ಕೋರ್ಟ್ಗೆ ಬರೋದಿಲ್ಲ, ಡೈರೆಕ್ಟ್ ಹೈಕೋರ್ಟ್ಗೆ ಹೋಗ್ತೇನೆ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.